ಇನ್ನ ಖುಷಿ ಆಗುತ್ತೆ. ಒಂದು ವಿಜಯ್ ಫಿಲಮ್ ಸರ್ ಇದೆ ಸರ್. ನಾವು ಅನೌನ್ಸ್ ಮಾಡಿದಾಗ ನಮ್ದು ಒಂದೇ ಇತ್ತು, ಇವಾಗ ಒಂದು 7-8 ಇದೆ. ಪರವಾಗಿಲ್ಲ ಸರ್, ಯಾವ್ದು ಬಂದ್ರೂ ನನಗೊಂದು ಧೈರ್ಯ ಇದೆ, ಮತ್ತೆ ಜನರ ಶಕ್ತಿ ಬೆಂಬಲ ಇದೆ ಕನ್ನಡ ಫಿಲಮ್. ಯಾಕೆಂದ್ರೆ ನಂದು ಏನಂದ್ರೆ ಆಕ್ಚುಲಿ ನಾನು 3 ಲ್ಯಾಂಗ್ವೇಜಲ್ಲಿ ಮಾಡಿದೆ ಸರ್ ಸಿನಿಮಾ ಇದು. ಅವ್ನು ಹೇಳಕ್ ಬರಲಿಲ್ಲ, ಭಯ ಬಿದ್ದ ಮಗ, ನಾನೇ ಹೇಳ್ತಾ ಇದ್ದೀನಿ. 3 ಲ್ಯಾಂಗ್ವೇಜ್ ಮಾಡಾದ್ಮೇಲೆ 3 ಲ್ಯಾಂಗ್ವೇಜ್ ಮಾಡಲಿಲ್ಲ ನಾವು. ಯಾಕೆಂದ್ರೆ ನಾನು ದುಬೈಲಿದ್ದ, ನಾನು ಡೈರೆಕ್ಟ್ ಸೇರ್ಕೊಂಡೆಲ್ಲ ಮಾಡಿದ್ದು. ಬಂದ್ಮೇಲೆ ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನಾನು ಎಲ್ಲೂ ಬರೋಲ್ಲ ಕಳಿಸ್ಬಿಡ್ತೇನೆ ಮಧ್ಯೆ ಹೇಳ್ಬಿಟ್ಟು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದೀನಿ. ಮುಂದೆ ಅದನ್ನ ಯಾರು ತಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ, ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ ಸರ್. ರೆಡಿ ಮಾಡಿ ಇಟ್ಟಿದ್ದೀನಿ, ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಯಾಕಂದ್ರೆ ಈಗ ಅವನಿಗೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೆ ನಾನು ಮಾಡ್ಬೇಕು. ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಅಂದ್ರೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್. ಕನ್ನಡದಲ್ಲಿ ಇರಲಿ ಸಾಕು ಅಂತ ಅವ್ನ ಮನಸ್ಸು ಬಂದ್ಮೇಲೆ ಅವ್ನು ನೋಡೋಣ. ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಎಲ್ಲ ಚೆನ್ನಾಗಿ ಬಂದಿದೆ. ಬಟ್ ಅವ್ನು ಕನ್ನಡನೇ ಬೇಕು ಅಂತ ಹೇಳಿದ್ಮೇಲೆ ನಾನು ಅವನ ಆಸೆ ನಾನು ನೆರವೇರಿಸ್ಬೇಕು. ಯಾಕೆ ಸುಮ್ಮನೆ ಫಸ್ಟ್ ಇದೆಲ್ಲ ಮಾಡ್ಕೊಂಡು ಮಾಡಲಿ ಅಂತ ಬಿಟ್ಟಿದ್ದೀನಿ ಸರ್. ಬಟ್ ಅವ್ನು ಹೇಳಕ್ಕೆ ಅದು ಮಾತು ಅವನೇ ಹೇಳ್ಬೋದಾಗಿತ್ತು, ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ. ಬಟ್ ನಾನು ಕೇಳಿದ್ದ ಸರ್. ನಾನು ಸರ್ ಗೊತ್ತಿಲ್ಲ ಸರ್, ಅದು ನನಗೆ ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನು ಮಾಡ್ಬೇಕಂತ ನಿಜವಲ್ಲೂ ನನಗೆ ಗೊತ್ತಿಲ್ಲ. ಫಸ್ಟ್ ಅವ್ನು ನೋಡ್ತೀನಿ, ಅವ್ನು ಏನು ಹೇಳಿದ್ರು ಅದು ನೀವು ಮಾಡಿದ್ದೀನಿ. ಅವನ ಆಸೆ ಏನಿದೆಯೋ ಅದು ಮಾಡಿದ್ದೀನಿ. ನಾನು ಹೇಳಿದೆ 3 ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತ ಹೇಳಿದೆ. ಇಲ್ಲ ಅವನು ಏನೋ ಬೇಡ, ಒಂದೇ ಲ್ಯಾಂಗ್ವೇಜ್ ಸಾಕು, ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳಿದ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಆಗ್ತದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡ ಪ್ರೇಮ, ಕನ್ನಡಕ್ಕೋಸ್ಕರನೇ ನೋಡಿ, ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆ. ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ, ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ. ಎಲ್ಲರದ್ದು ನಾನು ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಅಪ್ಪಾಜಿ ಒಂದು 20 ವರ್ಷದ ಮುಂಚೆ ನೀವು ಟ್ರೈ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ರು ಇರೋದು. ಓಕೆ, ಸೊ ನಮ್ಮ ಸಿನಿಮಾದ ಮುದ್ದು ನಾಯಕಿ ವಿರಾಮಿಕಾ ಶೆಟ್ಟಿ ಅವರು. ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಅಲ್ಲಿ ನಾನು ಮಾತಾಡ್ತೀನಿ, ಹಂಗೆ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ, ಆಲ್ರೆಡಿ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರೂ ನೋಡಿದ್ದೀನಿ. ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮಗೆ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು. ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ. ಸೊ ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸುನೀಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ. ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರು ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು. ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ, ಮತ್ತು 18 ಇಂದ 20 ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ಥರ ಆ ಜನ್ರೇಷನ್ನ ಅಂದರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರಿಸುವಂಥ ಚಿತ್ರ ಇದು. ಆ್ಯಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ್ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಟ್ರೈಲರ್ ನೋಡಿದ್ದೀರಾ, ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು. ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಿದ್ರೆ ಎಲ್ಲರೂ ಒಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ. ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಗೆ ಹೇಗೆ ಅನಿಸ್ತದೆ? ನೀವು ಶೇಡ್ಸ್ ಬಿಟ್ಟು ನೀವಿರಲ್ವೋ, ನಿಮ್ಮನ್ನು ಬಿಟ್ಟು ಶೇಡ್ಸ್ ಇರಲ್ವೋ? ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವತ್ತು ನಮ್ಮ ಓಂ ಶಿವಂ ಟ್ರೈಲರ್ ರಿಲೀಸ್ ಆಗಿದೆ. ಆಲ್ರೆಡಿ ನಮ್ಮ ಒಂದು 3 ಸಾಂಗು ಒಳ್ಳೆ ರೀಚ್ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಫಸ್ಟ್ ಆಫ್ ಆಲ್ ಸಾಂಗ್ಸ್ ಅಲ್ಲಿ ಇರ್ತೀರಲ್ಲ, ಜಾಸ್ತಿ ಸಾಂಗ್. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ಮಾಧ್ಯಮದವರಿಗೆ, ಮೀಡಿಯಾದವರಿಗೆ, ಕಂಟೆಂಟ್ ಕ್ರಿಯೇಟರ್ಸ್, ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮಿಂದಲೇ ಇಷ್ಟು ರೀಚು. ಈ ಸಿನಿಮಾ ಎಲ್ಲ ಬೇರೆ ಬೇರೆ ಸಿನಿಮಾಗಳು ನನಗೆ ಸಪೋರ್ಟ್ ಕೊಡ್ತಾ ಇಲ್ಲ. ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದೇ ಸೆಪ್ಟೆಂಬರ್ 5 ನಮ್ಮ ಸಿನಿಮಾ ತೆರೆಗೆ ಬರ್ತಾ ಇದೆ. ಎಲ್ಲೋ ಥಿಯೇಟರ್ ಬಂದು ನೋಡಬೇಕು, ನಮ್ಮ ಸಿನಿಮಾವನ್ನು ಗೆಲ್ಲಿಸ್ಬೇಕಂತ ನನ್ನ ವಿನಂತಿ. ಧನ್ಯವಾದಗಳು.
ಥ್ಯಾಂಕ್ ಯು. ಸಿನಿಮಾದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಅಭಿನಯಿಸ್ತಾ ಇರುವಂತಹ ಲೋಬೋ ಗಣೇಶ್ ಅವರು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಕನ್ನಡ ಸ್ವಲ್ಪ ಹಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ತಮಿಳ್ನಾಡಲ್ಲಿ ಬಂದಿದ್ದೀನಿ. ಜೋಶ್ ಟೈಮಲ್ಲಿ ನನಗೆ ಒಂದು ವರ್ಡ್ ಕನ್ನಡ ಬಂದಿಲ್ಲ, ಇವಾಗ ಅಟ್ಲೀಸ್ಟ್ ಕಲ್ತ್ಕೊಂಡು ಇಷ್ಟು ಮಾತಾಡಿದೆ. ವೇದಿಕೆ ಮೇಲೆ ಇರೋ ನಮ್ಮದು ಓಂ ಶೋ ಟೀಮಿಗೆ ಮತ್ತು ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಸುನೀಲ್ ಸರ್ಗೆ ನಮಸ್ಕಾರ, ಮತ್ತು ಪ್ರೆಸ್ ಅವರ ಮೀಡಿಯಾವ್ರಿಗೂ ನಮಸ್ಕಾರ. ಸೊ ನಾನು ಆಲ್ಮೋಸ್ಟ್ ಒಂದು 15-16 ಮೂವಿ ಕನ್ನಡದಲ್ಲಿ ಮಾಡಿದ್ದೀನಿ. ಇದು ಮೂವಿ ನನ್ನ ಸ್ಪೆಷಲ್ ಏನಂದರೆ ಫಸ್ಟ್ ಟೈಮ್ ನಾನು ಪೊಲೀಸ್ ರೋಲ್ ಮಾಡಿದ್ದೀನಿ. ಇದಕ್ಕೆ ಮುಂದೆ ವಿಲನ್ ನಿಮ್ಗೆ ಗೊತ್ತು, ಯಾವುದೋ ಒಂದು ಕ್ಲಿಚ್ ಮಾಡ್ಕೊಂಡು ಹೋಗ್ಬೇಕು. ಇದರಲ್ಲಿ ಡೀಸೆಂಟ್ ಆಗಿ ಒಂದು ಪೊಲೀಸ್ ರೋಲ್ ಕೊಟ್ಟಿದ್ರು ನಮ್ಮ ಡೈರೆಕ್ಟರ್. ಸೊ ಥ್ಯಾಂಕ್ಸ್ ಫಾರ್ ಚೇಂಜ್ ಓವರ್ ಟು ಅನದರ್ ಡೈಮೆನ್ಷನ್. ಸೊ ಚೆನ್ನಾಗಿದೆ ನನ್ನ ಪಾತ್ರ, ನಾನು ತುಂಬ ಖುಷಿ ಆಗ್ತದೆ. ಇವರು ಹೊಸಬ್ರ ಥರ ಇಲ್ಲ, ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಫುಲ್ ಟ್ರೈನಿಂಗ್ ಮಾಡಿ ಆರಾಮಾಗಿ ಮಾಡಿದ್ದಾರೆ ಭಾರ್ಗವ್. ಮತ್ತೆ ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಕೃಷ್ಣ ಸರ್ ಪ್ರೊಡ್ಯೂಸರ್ ಸರ್ ತುಂಬಾ ಎಂಕರೇಜ್ ಮಾಡಿ ನಾನು ಪ್ರತಿಯೊಂದು ಟೈಮ್ ಶೂಟಿಂಗ್ ಚೆನ್ನೈಲಿಂದ ನಾನು ಕರ್ಸಿ ನಾನು ಅವ್ರಿಗೆ ದುಬೈಲಿಂದ ಬರ್ತಾರೆ, ನಾನು ಚೆನ್ನೈಲಿಂದ ಬರ್ತೀನಿ. ಸೊ ಇಬ್ಬರಿಗೂ ಅವ್ರಿಗೆ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಆಗಿದೆ ಪೇಮೆಂಟ್ಗಿಂತ. ಬಟ್ ಖುಷಿ ಆಯ್ತೆ, ಕನ್ನಡದಲ್ಲಿ ಇನ್ನೂ ಒಂದು ಹೊಸ ಟೀಮು ಒಳ್ಳೆ ಮೂವಿ ಎಲ್ಲ ಸೇರಿಸಿ ಮಾಡಿದೀವಿ. ದಯವಿಟ್ಟು ನೀವು ಜನಗಳ ಹತ್ರ ಸೇರಿಸಿ, ಜನಗಳು ಈ ತರ ಹೊಸೊಬ್ಬರನ್ನ ಎಂಕರೇಜ್ ಮಾಡಿದ್ರೆ ಇಂಡಸ್ಟ್ರಿ ಚೆನ್ನಾಗಿರುತ್ತೆ. ಇವಾಗ ರೀಸೆಂಟ್ ಆಗಿ ಒಂದು ಹೊಸ ಮೂವಿ ಕೂಡ ತುಂಬಾ ಹಿಟ್ ಆಗಿ ಎಲ್ಲರೂ ಎಂಕರೇಜ್ ಮಾಡಿದ್ದೀರಾ. ಅದೇ ತರ ಪ್ರತಿಯೊಂದು ಮೂವಿನ ಎಂಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಏನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಬೇಡಿ. ಥ್ಯಾಂಕ್ ಯು ಸರ್. ಇಷ್ಟೊಂದು ಇಂಪ್ರೂವೈಸ್ ಸುನೀಲ್ ಸರ್ ಥ್ಯಾಂಕ್ ಯು ಅವರೇ. ಥ್ಯಾಂಕ್ ಯು ಗಣೇಶ್ ಜಿ. ಸೊ ಉಗ್ರಂ ರವಿ ಅವರು ಅವರ ಲುಕ್ಸ್ ಆಗಿರ್ಬೋದು, ಅವರ ಅಭಿನಯದ ಮೂಲಕ ಇವಾಗ ನಮ್ಮ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಓಂ ಶಿವಂ. ಸೊ ಯು ಸರ್. ಶಿವಂ ನಮ ಶಿವಾಯ. ಆಲ್ರೆಡಿ ಹೇಳ್ಬಿಟ್ಟು ಓಂ ಶಿವಂ ಬಗ್ಗೆ. ಇದರಲ್ಲಿ ಇನ್ನೊಂದು ಏನಿಲ್ಲ, ಓಮಲ್ಲಿ ಮಾಡಿಲ್ಲ, ಶಿವಮಲ್ಲಿ ಮಾಡಿದ್ದೀನಿ ಉಪ್ಪಿ ಸರ್ ಜೊತೆ. ಸೊ ನಾನು ಮರ್ತೋಗ್ಬಿಟ್ಟಿದ್ದೆ, ಅಲ್ವೇನ್ ಸರ್ ನನ್ನ ನಾಮಕ ಮಾಡಿಲ್ಲ. ಥ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ಕೆ. ಸೊ ಬಹಳ ಸತಿ ಮಿಸ್ ಆಗ್ತದೆ ಸುನೀಲ್ ಸರ್ ಇಂದ. ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಬಿಟ್ಕೊಡಿದ್ವಿ. ಸೊ ಮಿಸ್ ಆಗ್ತಾ ಇರೋದೆ. ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದಂತ ಅನ್ಕೊಂಡಿದ್ದೀನಿ. ಸೊ ಬಹಳ ಖುಷಿ ಆಯ್ತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು, ಮೀಡಿಯಾದವ್ರಿಗೂ. ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ 3 ಸಾಂಗ್ಸ್ ಒಳ್ಳೆ ಹಿಟ್ಟಾಗಿದೆ. ಸೊ ಅದೇ ಸರ್ ಟ್ರೈಲರ್ ನೋಡಿದೆ, ಹಿಟ್ಟಾಯ್ತು. ಯಾಕಂದ್ರೆ ಓಂ ಶಿವಂ 2 ಪಾಸಿಟಿವ್ ಇರೋದ್ರಿಂದ ಖಂಡಿತವಾಗ್ಲೂ ಚಿತ್ರನೂ ಹಿಟ್ಟಾಗುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ 5ನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ. ಥಿಯೇಟ್ರಿಗೆ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಮತ್ತು ಥ್ಯಾಂಕ್ ಯು ಸರ್. ಇನ್ನು ನಮ್ಮ ಮುಖ್ಯ ಅತಿಥಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಓಂ ಶಿವಂ ಸಿನಿಮಾದ ಟ್ರೈಲರ್ ಅನ್ನು ಲಾಂಚ್ ಮಾಡಿಕೊಟ್ಟಂತ ನಿರ್ದೇಶಕರಾದಂತಹ ಸಿಂಪಲ್ ಸುನಿ ಸರ್ ವಿತ್ ಎಕ್ಸ್ಟ್ರಾರ್ಡಿನರಿ ಮೂವೀಸ್ ಸರ್. ಹೊಸ ಪ್ರಯತ್ನ, ಸಾಕಷ್ಟು ಹೊಸತಂಡ ನಿಮ್ಮ ಮುಂದೆ ಇದ್ದಾರೆ. ಸೊ ನಿಮ್ಮ ಹೊಸ ದಿನಗಳು, ಸೊ ಅವಾಗ ನಿಮ್ಗೆ ಪ್ರೋತ್ಸಾಹ ಹೇಗೆ ಸಿಕ್ಕಿತ್ತು, ಇವಾಗ ಅದೇ ತರ ನಮ್ಗೆ ಪ್ರೋತ್ಸಾಹನ ಮಾಡಕ್ ಬಂದಿದ್ದೀರಾ. ಮೊದಲಿಗೆ ನಿಮ್ಗೆ ಧನ್ಯವಾದಗಳು. ಟ್ರೈಲರ್ ಹೇಗೆ ಅನಿಸ್ತು ತಮ್ಗೆ? ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣ ನಮಸ್ಕಾರ. ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ, ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ, ಗೊತ್ತಾಗಲ್ಲ. ಸೊ ಹೇಗೆ ಎಲ್ಲ ಟ್ರೈಲರ್ 2 ಸಲ ನೋಡಿದ್ರ ಸಿನಿಮಾನು 2 ಸಲ ನೋಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ. ಗೆಳೆಯರು ಮಾಡಿ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ. ಸೊ ನವೀನ್ ಅವ್ರು ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಗ್ಗೆ ಸ್ಟುಡಿಯೋ ಇತ್ತು, ಸಂಜೆ ಸ್ಟುಡಿಯೋ ಇತ್ತು, ಮಧ್ಯ ಕಾಲ ಇದೆ, ಸರಿ ಊಟಕ್ಕಾಗುತ್ತೆ ಅಲ್ಲ. ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಹಾಕೊಂಡ್ಬರ್ತೀನಿ, ಬಟ್ ಇವ್ರು ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲರ ಫಂಕ್ಷನ್ಗೂ ನಾವು ಕಲರ್ ಟೀ ಹೊಡ್ಸ್ಕೊಂಡು ನಾವು ಹೆಂಗಾಗಿ ಹೋಗ್ಬೇಕು ಅಂತ. ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಸೊ ಭಾರ್ಗವ ಅಂದ್ರು ಶಿವ ಅಲ್ಲ, ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ. ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನೋ ಶಿವ ಕೃಷ್ಣ ಒಟ್ಟಿಗೆ ಇದ್ದಾರೆ ಅಂತ. ರಾತ್ರಿ ಎಲ್ಲ ನೀವು ನಾನು ತೋರಿಸಿದ್ರಿ ಅಂತ ಹೇಳೋದು ಸರ್. ಅಂದ್ರೆ ಸರ್ ಫೋನಲ್ಲಿ ಮಾತಾಡಿದ್ರು ನೀವು ಬರೋದು ಖುಷಿ ಅಂತ. ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಗ ಸುನಿ ಅಂದ್ರೆ ಇವನು ಅಂತ. ಖುಷಿ ಆಯ್ತು. ನೀವು ಈಗಲೂ ಹೀರೋ ಆಗ್ಬೋದು ಸರ್. ಅಂದ್ರೆ ಏನ್ ಡಿವೇಟ್ ಬೇಕು, ಲವ್ ಬೇಕು ಅನ್ನೋದು ಬಿಟ್ರೆ, ಕತೆಗೆ ಇಂಪಾರ್ಟೆನ್ಸ್ ಕೊಟ್ರೆ ಈಗಲೂ ಹೀರೋ ಆಗ್ಬೋದು. ನಿಮ್ಗೆ 2ನೇ ಮಗ ಅವ್ರ ಹೆಸರು ಬಂದಿದಾರ? ಓಕೆ, ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಹಿಟ್ಟಾಗ್ಲಿ. ಈ ಸಿನಿಮಾ ಹಿಟ್ಟಾಗಿ 5 ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಹಿಟ್ಟಾಗ್ಲಿ ಅಂತ ಆಶಿಸ್ತೀನಿ. ಆ ಸಿನಿಮಾನು ಕಂಪ್ಲೀಟ್ ಆಗಿದೆ.
ಅದು ಬಿಟ್ಟು ಮ್ಯೂಸಿಕ್ ನಾನು ಸಾಂಗ್ ನೆನ್ನೆ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ. ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ, ಟ್ರೈಲರ್ ತುಂಬಾ ಚೆನ್ನಾಗಿದೆ, ಒಂದ್ಸಲ ವಾಯ್ಸ್ ಚೆನ್ನಾಗಿದೆ, ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೂ ಫ್ರಮ್ ಸೂ ತರ ಓಂ ಫ್ರಮ್ ಶಿವಂ ಕೂಡ ಇಟ್ಟಾಗ್ಲಿ, ಓಂ ಶಿವಂ ಕೂಡ ಇಟ್ಟಾಗ್ಲಿ ಅಂತ ಆಶಿಸ್ತೀನಿ. ಪ್ರಭು ಗಣೇಶ್ ಸರ್, ನಾವು ಜೋಶಲ್ಲಿದ್ದಾಗ ಇವ್ರು ಹಿಂಗೆಲ್ಲ ಮಾಡ್ತಾ ಇದಾರೆ ಅಂತ ಜೋಶ್ ಫಿಲಮ್ ನೋಡಿದಾಗ ಅನ್ಕೊಂಡಿದ್ದು. ಸೊ ನನಗೂ ಅವ್ರಿಗೆ ಮತ್ತೆ ಎಲ್ಲರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓವರ್ಸೀನಿ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸುನೀಲ್ ಸರ್. ಸೊ ಈಗ ನಮ್ಮ ಚಿತ್ರತಂಡದ ಪರವಾಗಿ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿ ನಮ್ಮ ನಿರ್ಮಾಪಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.